ಹಾಯ್ ಫ್ರೆಂಡ್ಸ್, ತುಂಬ ಈಸಿಯಾಗಿ ಎಳ್ಳಿಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಇವತ್ತು ನಮ್ಮ ಅಜ್ಜಿ ತೋರಿಸ್ತಾ ಇದ್ದಾರೆ. ಓಕೆನಾ? ಉಪ್ಪಿನಕಾಯಿ ಮಾಡೋದು ಯೂಶ್ವಲಿ ಅಷ್ಟು ಈಸಿ ಅಲ್ಲ, ಯಾಕೆಂದರೆ ತುಂಬ ದಿನ ಅದು ಕೆಡದೇ ಇರೋ ಥರ ಮಾಡಬೇಕು. ಅದೊಂದು ಕಲೆ ಅಂತಲೇ ಹೇಳ್ಬೋದು. ಸೊ ಎಳ್ಳಿಕಾಯಿ ಉಪ್ಪಿನಕಾಯಿ ಮೊದಲು ಹೇಗೆ ಮಾಡೋದಂದರೆ, ಫುಲ್ ಕುದೀತಾ ಇರೋ ಬಿಸಿ ನೀರಿಗೆ ಎಳ್ಳಿಕಾಯಿನ ಮೊದಲು ಮುಳುಗ್ಲೋ ಅಷ್ಟು ನೀರನ್ನ ಹಾಕಿ ಇಡಬೇಕು. ಏಕೆಂದರೆ ಅದ್ರ ಮೇಲೆ ಅಂಟು ಏನಿರುತ್ತಲ್ಲ, ಕಹಿ ಇರುತ್ತೆ. ಸೊ ಅದು ಹೋಗಲಿ ಅಂಥೇಳಿ ಇಡಬೇಕು. ಅಷ್ಟರಲ್ಲಿ ನಾವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿನ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಡೋಣ. ಸೊ ಅದು ಬಿಸಿಲಲ್ಲಿ ಇಟ್ಟು ಬಂದಮೇಲೆ ಇದು ಬಿಸಿ ನೀರಿಂದ ತೆಗೆದು ಅದು ಕಾಯಿ ಫುಲ್ ಮುಳುಗೋವರೆಗೂ ನೀರು ಹಾಕಿರಬೇಕು. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಿಸಿ ನೀರಿಂದ ತೆಗೆದು ಮತ್ತೆ ತಣ್ಣೀರಿಗೆ ಹಾಕೊತಾ ಇದ್ದಾರೆ. ನೆಕ್ಸ್ಟು ಒಂದೊಂದೇ ಕಾಯಿನ ನೀರು ಸ್ವಲ್ಪನೂ ಇರಬಾರ್ದು. ಆ ಥರ ಒಂದು ಕಾಟನ್ ಬಟ್ಟೆ ತೊಗೊಂಡು ಎಲ್ಲ ನೀರು ಹೋಗೋ ಥರ ಅದನ್ನು ಒರೆಸಿ ಇಟ್ಕೊಳ್ಳೋಣ. ಎಲ್ಲ ಒರೆಸಿದಾದ್ಮೇಲೆ ಈಗ ಅದನ್ನು ಈಳ್ಗೆ ಮಣೆ, ನಾವು ಈಳ್ಗೆ ಮನೆಯಲ್ಲೇ ಯೂಶ್ವಲಿ ಎಲ್ಲ ತರಕಾರಿ ಆಯಿತು ಏನಾದರೂ ಹಚ್ಕೊಳೋದು. ಈಳ್ಗೆ ಮನೆಯಲ್ಲಿ ಹಚ್ಕೊತಾ ಇದ್ದಾರೆ. ಕೆಳಗಡೆ ತಟ್ಟೆ ಇಟ್ಟಿದ್ದಾರೆ, ಏಕೆಂದರೆ ಅದು ರಸ ಬಿದ್ದರೂ ಕೂಡ ತಟ್ಟೆನಲ್ಲೇ ಇರುತ್ತೆ ಅಂತ ಹೇಳಿ. ಇದು ಇವಾಗ ನಾರ್ಮಲ್ ಉಪ್ಪಿನಕಾಯಿ ಎಷ್ಟು ಸೈಜ್ ಬೇಕು ಹೋಳು ಅಂತ ಗೊತ್ತಿರುತ್ತಲ್ವ, ಆ ಸೈಜ್ನಲ್ಲಿನೇ ಕಟ್ ಮಾಡಿಕೊಂಡ್ರೆ ಆಯಿತು. ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಇಟ್ಕೊಳ್ಳೋಣ. ಇದನ್ನು ನಾವೊಂದು ಅಗಲ ಪಾತ್ರೆಗೆ ಹಾಕ್ಕೊಬೇಕು, ಯಾಕೆಂದರೆ ಮಿಕ್ಸ್ ಮಾಡೋದಕ್ಕೂ ಈಸಿ ಆಗಬೇಕಲ್ವಾ. ಬೇಸನ್ಗೆ ಹಾಕ್ತಾ ಇದ್ದಾರೆ. ಅಷ್ಟರಲ್ಲಿ ಮತ್ತು ಇದಕ್ಕೆ ಹುರ್ಕೊಳೋದಕ್ಕೆ ಏನು ಬೇಕಂದರೆ ಸಾಸಿವೆ ಸ್ವಲ್ಪ 1-2 ಸ್ಪೂನು ಮತ್ತು ಜೀರಿಗೆ, ಅದು 2 ಸೇಮ್ ಕ್ವಾಂಟಿಟಿನೇ ತೊಗೊಬೇಕು. ಹಾಗೆ ಇದು ಸ್ವಲ್ಪ ಬೆಳ್ಳುಳ್ಳಿ ಬಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳೋದಕ್ಕೆ, ಇನ್ನು ಸ್ವಲ್ಪ ಒಗ್ಗರಣೆಗೆ ಅಂತ ಡಿವೈಡ್ ಮಾಡಿ ಇಟ್ಟಿದ್ದಾರೆ. ಅಷ್ಟರಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ನೆನೆಸೋದಕ್ಕೆ ಇಡ್ತಾ ಇದ್ದಾರೆ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಮತ್ತೆ ಬೇಕಂದರೆ ಲಾಸ್ಟಲ್ಲಿ ಟೇಸ್ಟ್ ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು. ಮತ್ತು ಉಪ್ಪು ಜಾಸ್ತಿ ಆದರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಇದನ್ನು ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಇದು ಸ್ವಲ್ಪ ನೆನ್ಕೊಳೋ ಅಷ್ಟರಲ್ಲಿ ನಾವು ಜೀರಿಗೆ ಮತ್ತು ಸಾಸಿವೆನ ಹುರ್ಕೊಳೋಣ ಒಂದು ಬಾಣಲಿಗೆ ಹಾಕ್ಕೊಂಡು. ತುಂಬ ಜಾಸ್ತಿ ಕಪ್ಪಾಗೋವರೆಗೂ ಹುರ್ಕೋಬಾರ್ದು, ಯಾಕೆಂದರೆ ಕಹಿ ಬರುತ್ತೆ. ಮೊದಲೇ ಎಳ್ಳಿಕಾಯಿನೂ ಕಹಿ ಇರುತ್ತೆ, ಮತ್ತು ಇದು ಕಹಿ ಆದರೆ ಚೆನ್ನಾಗಿರಲ್ಲ. ಸುಮ್ಮನೆ ಲೈಟಾಗಿ ಬಿಸಿ ಮಾಡೋ ಥರ ಹುರ್ಕೋಬೇಕಷ್ಟೆ. ಸೊ ಜೀರಿಗೆ ಸಾಕು ಅನಿಸುತ್ತೆ. ಮತ್ತು ಈಗ ಸಾಸಿವೆ ಹುರ್ಕೊತಿದ್ದಾರೆ. ಆಗಿದೆ ಈಗ ಸಾಸಿವೆ ಕೂಡ. ಇದೆರಡನ್ನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಸೊ ಇದು ಪುಡಿ ಆಯಿತು. ಇದನ್ನು ಸೈಡಿಗೆ ತೆಗೆದಿಟ್ಕೊಂಡು ಅದೇ ಜಾರ್ಗೆ ಬೆಳ್ಳುಳ್ಳಿ ಹಾಗೆ ಒಣಮೆಣ್ಸಿನ್ಕಾಯಿಯನ್ನು ಒಣಗಾಕಿದ್ವಲ್ಲ, ಅದೆರಡನ್ನೂ ಪೌಡರ್ ಮಾಡ್ಕೊಳ್ಳೋಣ. ಇದೆರಡು ಪುಡಿ ಮಾಡಿದ್ದು ಆದಮೇಲೆ ಇದೆರಡಕ್ಕೂ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಬಾಣಲಿಗೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು ಒಗ್ಗರಣೆಗೆ. ಸ್ವಲ್ಪ ಜೀರಿಗೆ ಹಾಗೆ ಸಾಸಿವೆನ ಒಗ್ಗರಣೆ ಕೊಟ್ಕೊಳ್ಳೋಣ. ಆಲ್ರೆಡಿ ಉರಿಯೋದಕ್ಕೂ ತೊಗೊಂಡಿರ್ತಾರೆ, ಇದು ಒಗ್ಗರಣೆಗೆ ಮಾತ್ರ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಹಾಗೆ ಇದಕ್ಕೆ ಏನು ಬೆಳ್ಳುಳ್ಳಿ ಎತ್ತಿಟ್ಕೊಂಡಿದ್ವಲ್ಲ, ಅದ್ರ ಜೊತೆ 1-2-3 ಒಣಮೆಣ್ಸಿನ್ಕಾಯಿನೂ ಸೇರಿಸಿ ಒಗ್ಗರಣೆ ಹಾಕ್ಕೊಳ್ಳೋಣ. ಹಾಗೆ 1-2-3 ಎಸಳು ಕರಿಬೇವನ್ನ ಹಾಕ್ಕೊಬೇಕು. ಇದು ಸ್ವಲ್ಪ ಕಲರ್ ಬರೋವರೆಗೂ, ಬ್ರೌನಿಷ್ ಕಲರ್ ಬರೋವರೆಗೂ ತಿರುಗಿಸ್ಕೊಂಡು, ಆ ಎಣ್ಣೆ ಬಿಸಿ ಇರುವಾಗಲೇ ಅದಕ್ಕೆ ಅರಿಶಿನ ಪುಡಿ ಕಲರ್ಗೋಸ್ಕರ ಎಷ್ಟು ಬೇಕೋ ಅಷ್ಟು ಕಲರ್ ನೋಡಿಕೊಂಡು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಇದಕ್ಕೇ ಈಗ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಅದನ್ನು ಮಿಕ್ಸ್ ಮಾಡ್ಕೊತಿದ್ದಾರೆ. ಹಾಗೆ ಜೀರಿಗೆ ಮತ್ತು ಸಾಸಿವೆ ಪುಡಿ.
ಇದು ತುಂಬ ಜಾಸ್ತಿ ಹಾಕ್ಕೊಬಾರ್ದು, ಜಾಸ್ತಿನೇ ಮಿಕ್ಸಿಗೆ ಹಾಕ್ಬಿಟ್ಟಿದ್ದಾರೆ, ಸ್ವಲ್ಪ ಕಡಿಮೆ ನೋಡ್ಕೊಂಡು ಹಾಕ್ಕೊಬೋದು. ಹಾಗೆ 1.5 ಹಿಡಿಯಷ್ಟು ಬೆಲ್ಲ ಹಾಕ್ಕೊತಾ ಇದ್ದಾರೆ. ಇದು ಮೂರನ್ನು ಮಿಕ್ಸ್ ಮಾಡಿ ಇದಕ್ಕೆ ಕಲಿಸ್ಕೊಳೋದು. ಇಷ್ಟಲ್ಲಿ ನೆನ್ಕೊಂಡಿರುತ್ತೆ ಇದು ಉಪ್ಪು ಮತ್ತು ಎಳ್ಳಿಕಾಯಿ ಮಿಕ್ಸ್ ಮಾಡಿರೋದು. ಅದಕ್ಕೆ ಇದನ್ನು ಕಲಿಸ್ಕೊಬೇಕು. ಎಣ್ಣೆ ಕಡಿಮೆ ಆಗಿದೆ ಅಂತ ಹೇಳ್ತಿದ್ರು, ಮತ್ತು ಎಣ್ಣೆ ಕಾಯಿಸ್ಕೊಂಬ ಅಂತ ಕೊಡ್ತಿದ್ದಾರೆ. ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ, ಖಾರ ಎಲ್ಲ ಒಂದೊಂದು ಹೋಳಿಗೂ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕೈ ಆಡಿಸ್ಬೇಕು. ಏನು ಗೊತ್ತಾ, ಈ ವಿಡಿಯೋ ಮಾಡ್ತಾ ಮಾಡ್ತಾ ನಾನು ಉಪ್ಪಿನಕಾಯಿ ಮಾಡೋದು ಕಲ್ತ್ಕೊಂಡ್ಬಿಟ್ಟೆ ಫ್ರೆಂಡ್ಸ್. ನಿಜವಾಗ್ಲೂ ನನಗಂತೂ ಬರ್ತಾ ಇರಲಿಲ್ಲ. ನಮ್ಮ ಅಜ್ಜಿ ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ತೋರಿಸ್ಕೊಟ್ರು. ಇದು ತುಂಬ ದಿನ ಮಾಗೋವರೆಗೂ ಇಡಬೇಕು ಅಂತಲೂ ಇಲ್ಲ, ಆವಾಗಲೇ ಬೇಕಂದ್ರೂ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಏನೇ ಆದರೂ ಆವಾಗಿನ ಕಾಲದವ್ರು ಮಾಡೋದೇ ಚಂದ ಅಲ್ವಾ. ಹೊರಗಡೆ ತೊಗೊಂಡು ಹೆಲ್ತ್ ಹಾಳು ಮಾಡ್ಕೊಳೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ನಮಗೂ ಒಂಥರ ಖುಷಿ ಅನಿಸುತ್ತೆ, ನಾವು ಮಾಡಿರೋದಲ್ವಾ ಅಂತ ಹೇಳಿ. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿಯಾಗಿ ಮಾಡೋದು ತೋರಿಸ್ಕೊಟ್ಟಿದ್ದಾರೆ. ನೆಕ್ಸ್ಟು ಇದನ್ನು ಒಂದು ಡಬ್ಬಕ್ಕೆ ಜಸ್ಟ್ ಸ್ಟೋರ್ ಮಾಡಿ ಇಟ್ಕೊಬೋದು. ಚೆನ್ನಾಗಿ ಅಂದರೆ 2-3 ದಿನ ಹಾಗೆ ಇಟ್ಟರೆ ಇನ್ನೂ ಚೆನ್ನಾಗಿ ಮಾಗುತ್ತಲ್ವ, ಇನ್ನೂ ಸೂಪರ್ ಟೇಸ್ಟಾಗಿರುತ್ತೆ. ಇಷ್ಟೇ ಫ್ರೆಂಡ್ಸ್, ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.